ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಾರತಿ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಫ್ಲೇಮ್ ಕೇಕ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಫ್ಲೇಮ್ ಕೇಕ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ ಆರೆಂಜ್ ಜ್ಯೂಸ್ ತೊಗೊಂಡಿದ್ದೀನಿ. ಅದನ್ನು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಒಂದು 1/4 ಕಪ್ಪು ಖರ್ಜೂರ ಹಾಕ್ತಾಯಿದ್ದೀನಿ. ಇದಕ್ಕೆ 1/4 ಕಪ್ಪು ಕಪ್ಪು ದ್ರಾಕ್ಷಿ, 1/4 ಕಪ್ಪು ಒಣ ದ್ರಾಕ್ಷಿ, ಆಮೇಲೆ ಇದಕ್ಕೆ ಮಿಕ್ಸ್ಡ್ ಟೂಟಿ ಫ್ರೂಟಿ 1/4 ಕಪ್ಪು, ಚೆರಿ 1/4 ಕಪ್ಪು. ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು 1 ಗಂಟೆ ಟೈಮು ನೆನೆಯೋಕ್ಕೆ ಬಿಡಬೇಕು. ಕೇಕ್ ಬ್ಯಾಟರ್ಗೆ ಮಿಕ್ಸ್ ಮಾಡೋದಕ್ಕೆ ಮೊದಲು ಕ್ಯಾರಮಲ್ ಸಿರಪ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲೊಂದು 3/4 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಒಂದು ಫ್ರೈ ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 1/4 ಕಪ್ಪು ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದು ಸಕ್ಕರೆ ಎಲ್ಲ ಕರಗಿ ಶುಗರ್ ಸಿರಪ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಶುಗರ್ ಸಿರಪ್ ರೆಡಿಯಾಗಿದೆ. ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು 1/2 ಕಪ್ಪು ನೀರು ಮಿಕ್ಸ್ ಮಾಡ್ಕೋಬೇಕು. ಈಗ ಶುಗರ್ ಸಿರಪ್ಪು ರೆಡಿಯಾಗಿದೆ. ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ 1/4 ಕಪ್ಪು ಕಾಯಿ ಸಾರಿಸಿರೋ ಹಾಲು ತೊಗೊಂಡಿದ್ದೀನಿ. ಇದಕ್ಕೆ 1/4 ಕಪ್ಪು ಕುಕ್ಕಿಂಗ್ ಆಯಿಲ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದು ಕ್ರೀಮ್ ಥರ ಆಗೋ ಥರ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನಾನಿಲ್ಲಿ 1 ಕಪ್ಪು ಮೈದಾ ತೊಗೊಂಡಿದ್ದೀನಿ. ಅದನ್ನು ಸಾಣಿಸ್ಕೋಬೇಕು. ಅದನ್ನ ಒಂದು ಸ್ಟೈನರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಿಂಗ್ ಪೌಡರು 1 ಟೀ ಸ್ಪೂನು, ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನು, ಇದು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಮಿಕ್ಸ್ ಮಾಡಿರೋದು 1 ಟೀ ಸ್ಪೂನು. ಈಗ ಇದೆಲ್ಲವೂ ಒಂದು ಸಲ ಸಾಣಿಸ್ಕೋಬೇಕು. ಈಗ ಇದಕ್ಕೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಶುಗರ್ ಸಿರಪ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಆಗಿದೆ. ಇಷ್ಟ ಆದರೆ ಸಾಕು. ಇದಕ್ಕೆ 2 ಸ್ಪೂನು ಗೋಡಂಬಿ ಹಾಕ್ತಾಯಿದ್ದೀನಿ. ಪೀಸ್ ಮಾಡಿ ಇಟ್ಕೊಂಡಿರೋ ಬಾದಾಮಿ 2 ಸ್ಪೂನು. ಈಗ ಇದಕ್ಕೆ ಮೊದಲೇ ನೆನೆಸಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ನಾನಿಲ್ಲಿ ಈ ಥರದೊಂದು ಕೇಕ್ ಮೋಲ್ಡ್ ತೊಗೊಂಡಿದ್ದೀನಿ. ಅದಕ್ಕೆ ಬಟರ್ ಪೇಪರ್ ಹಾಕ್ಬಿಟ್ಟು ಈ ಥರ ರೆಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಕೇಕ್ದು ಬ್ಯಾಟರ್ನ ಹಾಕ್ತಾಯಿದ್ದೀನಿ. ಈಗ ಇದನ್ನು 1-2 ಸಲ ಚೆನ್ನಾಗಿ ಟ್ಯಾಪ್ ಮಾಡ್ಕೊಳ್ಳಿ. ಇದರಲ್ಲಿ ಏರ್ ಬಬಲ್ಸ್ ಏನಾದರೂ ಇದ್ರೇ ಪೂರ್ತಿ ಹೊಂದ್ಕೊಳ್ಳಿ ಅಂತ. ಈಗ ಇದ್ರ ಮೇಲೆ ಪೀಸ್ ಮಾಡಿರೋ ಗೋಡಂಬಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕೇಕ್ನ ವಿತೌಟ್ ಓವನ್ ಮಾಡ್ತಾ ಇರೋದು. ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿರಬೇಕು. ಈಗ ಬ್ಯಾಟರ್ದು ರೆಡಿಯಾಗಿರೋ ಪಾತ್ರೆನ ಇದರೊಳಗಡೆ ಇಡ್ತಾಯಿದ್ದೀನಿ. ಕುಕ್ಕರ್ ಲಿಡ್ಗೆ ಗ್ಯಾಸ್ಕೆಟ್ ಹಾಕದೆ ಹಾಗೇ ಮುಚ್ಚಬೇಕು. ಮುಚ್ಚಿ ಇದನ್ನು ಒಂದು 30-45 ನಿಮಿಷ ಬೇಯಿಸಬೇಕು. ನಾನಿಲ್ಲಿ ಕೇಕ್ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ ಈ ಥರ ಒಂದು ಟೂತ್ ಪಿಕ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ಶಾರ್ಪ್ದು ಏನಾದ್ರೂ ಯೂಸ್ ಮಾಡ್ಬೋದು. ಈ ಥರ ಹಾಕಿ ತೆಗೆದಾಗ ಏನು ಅಂಟ್ಕೋಬಾರ್ದು. ಆವಾಗ ಕೇಕ್ ರೆಡಿಯಾಗಿದೆ ಅಂತ ಅರ್ಥ. ಈಗ ಇದನ್ನು ಡಿಮೋಲ್ಡ್ ಮಾಡೋದಕ್ಕೂ ಮುಂಚೆ ಇದು ಸ್ವಲ್ಪ ತಣ್ಣಗಾಗಬೇಕು. ಈಗ ಇದು ತಣ್ಣಗಾಗಿದೆ. ಒಂದು ಚಾಕು ತೊಗೊಂಡು ಈ ಥರ ಸುತ್ತ ಬಿಡಿಸ್ಕೋಬೇಕು. ಈಗ ಕೇಕ್ನ ಮೋಲ್ಡಿಂದ ರಿಮೂವ್ ಮಾಡ್ಕೋಬೇಕು. ಈಗ ಫ್ಲೇಮ್ ಕೇಕ್ ರೆಡಿಯಾಗಿದೆ. ಈ ಥರ ಒಂದು ಸಲ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.